ನಾನು ನಿಮ್ಮ ಮಧ್ಯದಲ್ಲಿ ಧ್ಯಾನಿಸುವಂತಹ ವಾಕ್ಯ ಯೇಸು ಕ್ರೂಜೆಯಲ್ಲಿ ನುಡಿದ 3ನೇ ಮಾತು. ಇದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27 ವಚನದಲ್ಲಿ ನೋಡುತ್ತೇವೆ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಇಲ್ಲಿ ಕ್ರೂಜೆಯಲ್ಲಿ ನೋಡುವಾಗ ಯೇಸು ಘೋರವಾದ ಸಂಕಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿದ್ದರು. ಅವರ ದೇಹದಲ್ಲಿ ರಕ್ತವು ಸುರಿಯುತ್ತಿತ್ತು, ದೇಹದ ಶಕ್ತಿಯು ಕಡಿಮೆ ಆಗುತ್ತಾ ಬರುತ್ತಿತ್ತು. ಆ ಘೋರ ಸಂಕಟದಲ್ಲಿಯೂ ಇನ್ನೂ ಸ್ವಲ್ಪ ಗಳಿಗೆಯಲ್ಲಿ ಯೇಸು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದರು. ಇಂಥ ಸಮಯದಲ್ಲಿ ಕೂಡ ಯೇಸು ಬೇರೆಯವರ ಬಗ್ಗೆ ಮತ್ತು ತೋರಿಸ್ತಿರುವ ಪ್ರೀತಿ, ಕಾಳಜಿ ಎಷ್ಟೋ ಶ್ರೇಷ್ಠವಾದದ್ದು. ನಾವು ಈ ಕ್ರೂಜೆಯಲ್ಲಿ ನುಡಿದ 7 ವಾಕ್ಯದಲ್ಲಿ 3 ವಾಕ್ಯಗಳನ್ನು ದೇವರು ಬೇರೆಯವರ ಬಗ್ಗೆ ಚಿಂತಿಸುವುದನ್ನೇ ನೋಡುತ್ತೇವೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿದ್ದೇವೆ. ಅಂಥ ಸಮಯದಲ್ಲಿ ನಾವು ಬೇರೆಯವರ ಬಗ್ಗೆ ಚಿಂತಿಸುತ್ತೇವಾ? ಖಂಡಿತ ಇಲ್ಲ. ನಾವು ಮೊದಲೇದು ನಮ್ಮ ಬಗ್ಗೆ ನಾವು ಚಿಂತಿಸುತ್ತೇವೆ. ಆದರೆ ಯೇಸು ದೇವರಾಗಿದ್ದರಿಂದ ಎಲ್ಲ ಕಾರ್ಯದಲ್ಲಿ ಹಿಡಿತವನ್ನು ಇಟ್ಟುಕೊಂಡಿದ್ದರು. ಆದ್ದರಿಂದ ಆತನು ಎಲ್ಲರ ಬಗ್ಗೆ, ಆ ಒಂದು ಸಂಕಟದ ಸಮಯದಲ್ಲಿ ಸ್ವಾಮಿ ಎಲ್ಲರ ಬಗ್ಗೆ ಚಿಂತಿಸುವವರಾಗಿದ್ದೇವೆ. ಮತ್ತು ನಾವು ಆ ಕಲ್ವಾರಿ ಗೊಲ್ಗತ್ತಾ ಪ್ರದೇಶವನ್ನು ನೋಡುವಾಗ ಕ್ರೂಜೆಯ ಬಳಿಯಲ್ಲಿ 4 ಮುಖ್ಯವಾದ ಸ್ತ್ರೀಯರನ್ನು ನೋಡುತ್ತೇವೆ. ಮೊದಲನೇದಾಗಿ ಯೇಸುವಿನ ತಾಯಿಯಾದ ಮರಿಯಳು, 2ನೇದಾಗಿ ಮಗ್ದಳದ ಮರಿಯಳು, 3ನೇದಾಗಿ ಕ್ಲೂಪನ ಹೆಂಡತಿಯಾದ ಮರಿಯಳು ಮತ್ತು ಯೇಸುವಿನ ತಾಯಿಯ ತಂಗಿ ಅಂದರೆ ಯೋಹಾನನ ತಾಯಿ. ಯೇಸು ತನ್ನ ತಾಯಿಯನ್ನೇ ನೋಡಿ, ಅಮ್ಮ, ಇಗೋ ನಿನ್ನ ಮಗನು, ಮತ್ತು ತನ್ನ ಪ್ರೀತಿಯ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳುತ್ತಾರೆ. ಈ ಒಂದು ವಾಕ್ಯದಲ್ಲಿ ನಾವು 3 ಮುಖ್ಯ ವಿಷಯವನ್ನು ನೋಡುತ್ತೇವೆ. ಮೊದಲನೇದಾಗಿ ಯೇಸು ಅತಿ ಘೋರ ಸಂಕಟವನ್ನು ಅನುಭವಿಸುತ್ತಾ ಇರುವಾಗಲೂ ಯಾಕೆ ತಾಯಿಯ ಬಗ್ಗೆ ಯೋಚಿಸುತ್ತಾರೆ. ಮತ್ತು 2ನೇದಾಗಿ ದೇವರಿಗಿದ್ದಂಥ ಬಾಧ್ಯತೆ, ಅಂದರೆ ಮಕ್ಕಳಿಂದಾಗಿ ಈ ಲೋಕದಲ್ಲಿ ಏನಾಗಬೇಕೆಂಬುದನ್ನು ತಿಳಿಸುತ್ತಾರೆ. 3ನೇದಾಗಿ ಬಂಧುತ್ವದ ಬಗ್ಗೆ, ಯಾಕೆ ಯೇಸು ಯೋಹಾನನನ್ನೇ ತನ್ನ ತಾಯಿಯ ಸಂರಕ್ಷಣೆಗಾಗಿ ಆರಿಸುತ್ತಾರೆ. ಈ 3 ವಿಷಯವನ್ನು ನಾವು ಧ್ಯಾನ ಮಾಡುವ. ಮೊದಲನೇದಾಗಿ ಯೇಸು ಕ್ರೂಜೆಯಲ್ಲಿ ಮರಣವನ್ನು ಪಡುತ್ತಿರುವಾಗ, ಅತಿ ಘೋರ ಸಂಕಟವನ್ನು ಅನುಭವಿಸುತ್ತಿರುವಾಗ ತನ್ನ ತಾಯಿಯನ್ನು ನೆನೆಸಿಕೊಳ್ಳುತ್ತಾರೆ. ಇದನ್ನು ನಾವು ಬೈಬಲ್ನಲ್ಲಿ ಅನೇಕ ನಿದರ್ಶನಗಳನ್ನು ನೋಡುತ್ತೇವೆ. ನಾವು ಲೂಕ 2ನೇ ಸಂಧಿಯಲ್ಲಿ ನೋಡುವಾಗ ಯೇಸು ಹುಟ್ಟಿದಾಗ ಆತನ ತಾಯಿಯಾದ ಮರಿಯಳು ಆತನನ್ನು ಯೆರೂಸಲೇಮಿನ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಹೋದಾಗ ಸಿಮೋನನೆಂಬ ಒಬ್ಬ ಮನುಷ್ಯನಿದ್ದನು. ಆತನು ದೇವಭಕ್ತನಾಗಿದ್ದನು ಮತ್ತು ಅವನು ಪವಿತ್ರಾತ್ಮ ಭರಿತನಾಗಿದ್ದನು. ಅವನಿಗೊಂದು ದೈವೋಕ್ತಿಯಾಗಿತ್ತು, ಏನೆಂದರೆ ಅವನು ಕ್ರಿಸ್ತನನ್ನು ಕಾಣದೆ ಸಾಯುವುದಿಲ್ಲವೆಂದು. ಹಾಗಾಗಿ ಯೇಸುವಿನ ಬರೋಣವನ್ನು ಅವನು ಕಾಯ್ತಿದ್ದನು. ಅವನಿಗೆ ಯೇಸು ದೇವಾಲಯಕ್ಕೆ ಬಂದಾಗ ಅವನಿಗೆ ಪವಿತ್ರಾತ್ಮನ ಪ್ರೇರಣೆ ಆಗುತ್ತದೆ. ಆ ಪ್ರೇರಣೆ ಆದಾಗ ಆತನು ಅಲ್ಲಿಗೆ ಬರುತ್ತಾನೆ. ಬಂದು ಯೇಸುವನ್ನು ಕೈಯಲ್ಲಿ ತೆಗೆದುಕೊಂಡು ಆಶೀರ್ವದಿಸುತ್ತಾನೆ ಮತ್ತು ಅನೇಕ ವಿಷಯ ಯೇಸುವಿನ ಬಗ್ಗೆ ಅವರ ತಂದೆ ತಾಯಿಗಳಿಗೆ ಹೇಳುತ್ತಾನೆ. ಅವೆಲ್ಲ ವಿಷಯವನ್ನು ಅವರ ತಂದೆ ತಾಯಿಗಳು ಕೇಳಿದಾಗ ಆಶ್ಚರ್ಯಪಡುತ್ತಾರೆ. ಆದರೆ ಕೊನೆಯಲ್ಲಿ ಮರಿಯಳಿಗೆ ಆತ ಹೇಳುತ್ತಾನೆ, ನಿನ್ನ ಪ್ರಾಣಕ್ಕಂತೂ ಅಲಗು ನಿಟ್ಟಂತಾಗುವುದೆಂದು. ಈ ಮಾತು ಆ ಕ್ರೂಜೆಯಲ್ಲಿ ನೆರವೇರಿತು. ಮತ್ತು ನಾವು ಇನ್ನೊಂದು ಕಡೆಯಲ್ಲಿ ಲೂಕ 2:48-49 ನೋಡುವಾಗ ಯೇಸು 12 ವರ್ಷದವನಾಗಿರುವಾಗ ದೇವಾಲಯದಲ್ಲಿ ಉಪದೇಶ ಮಾಡುತ್ತಿದ್ದರು. ಆಗ ಅವರ ತಾಯಿ ಮತ್ತು ತಂದೆ ಎಲ್ಲ ಕಡೆ ಅವರನ್ನು ಹುಡುಕಿ ಕೊನೆಗೆ ಸಿಕ್ಕಿದಾಗ ತಾಯಿ ಹೇಳುತ್ತಾರೆ, ನೀನು ಎಲ್ಲಿಗೆ ಹೋಗಿದ್ದಿ ಎಂದು. ಆಗ ಯೇಸು ಹೇಳುತ್ತಾನೆ, ನಾನು ತಂದೆಯ ಮನೆಯಲ್ಲಿರುವುದು ನಿಮಗೆ ಗೊತ್ತಿಲ್ಲವು. ಈ ವಿಷಯದಲ್ಲಿ ಯೇಸು ಅವಳಿಗೆ ಹೇಳುತ್ತಾನೆ, ಅಂದರೆ ನಾನು ತಂದೆಯಿಂದ ಕಳಿಸಲ್ಪಟ್ಟವನು, ತಂದೆ ಅಲ್ಲಿಗೆ ಹೋಗುತ್ತೇನೆಂದು. ಆದರೂ ಮರಿಯಳಿದನ್ನು ಗ್ರಹಿಸಲಿಲ್ಲ. ಮತ್ತು ಲೂಕ 8:19-21 ನಾವು ನೋಡುವಾಗ ಮರಿಯ ಮತ್ತು ಆಕೆಯ ಬೇರೆ ಮಕ್ಕಳು ಯೇಸುವನ್ನು ನೋಡಲು ಬರುತ್ತಾರೆ. ಆಗ ಆತನ ಶಿಷ್ಯರು ಯೇಸುವಿಗೆ ಬಂದು ಹೇಳುತ್ತಾರೆ, ಗುರುವೇ, ನಿನ್ನ ತಾಯಿ ಮತ್ತು ಸಹೋದರರು ನಿನ್ನನ್ನು ನೋಡಲು ಬಂದಿದ್ದಾರೆ. ಆಗ ಯೇಸು ಹೇಳುತ್ತಾನೆ,
ನನ್ನ ತಂದೆಯ ಚಿತ್ತವನ್ನು ಅನುಸರಿಸಿ ನಡೆಯುವವರೇ ನನ್ನ ಸಹೋದರರು, ನನ್ನ ತಾಯಿ ಎಂದು ಹೇಳುತ್ತಾರೆ. ಈ ಎಲ್ಲ ಸಂದರ್ಭಗಳಲ್ಲಿ ಯೇಸು ಮರಿಯಳಿಗೆ ತಾನು ದೇವರ ಮಗನೆಂದು ತಿಳಿಸುತ್ತಾನೆ. ಆದರೆ ಅವಳು ಗ್ರಹಿಸಲಿಲ್ಲ. ನಾವು ವಿಮೋಚನ ಕಾಂಡ 20:12 ನೋಡುವಾಗ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ ಎಂದು ದೇವರು ನಮಗೆ ದಶಾಜ್ಞೆಯ ಮೂಲಕ ತಿಳಿಸಿದ್ದಾರೆ. ಈ ಆಜ್ಞೆಯನ್ನು ದೇವರು ನೆರವೇರಿಸಿ ಯೇಸು ತನ್ನ ತಾಯಿಯ ಬಗ್ಗೆ ಚಿಂತಿಸುತ್ತಾರೆ, ತನ್ನ ತಾಯಿಯ ಪರಾಂಬರಿಕೆಯ ಬಗ್ಗೆ ಚಿಂತಿಸುತ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಮಕ್ಕಳ ಬಗ್ಗೆ ಅನೇಕ ಆಶೆ ಆಲೋಚನೆಗಳನ್ನು ಹೊಂದಿರುತ್ತೇವೆ. ಹಾಗೆ ಮರಿಯಳು ಆಲೋಚನೆ ಕೊಂಡಿರಬಹುದು, ಯಾಕೆಂದರೆ ಅವರು ದೇವರ ಮಗನಾಗಿದ್ದಾನೆ, ಹೇಗಾದರೂ ಶಿಲುಬೆಯಿಂದ ರಕ್ಷಿಸಿ ಬರುತ್ತಾನೆಂದು, ಅಂದರೆ ಹೇಗಾದರೂ ಅವನನ್ನು ರಕ್ಷಿಸಬೇಕೆಂದು ಅವಳು ಮನಸ್ಸು ಮಾಡಿರಬಹುದು. ಆದರೆ ಯೇಸು ಅವಳಿಗೆ ತೋರಿಸಿಕೊಡುತ್ತಾಳೆ, ತಾಯಿ ಮತ್ತು ನನ್ನ ಕಡೆಗಿನ ಸಂಬಂಧ ವಿಶ್ವಾಸದ ಸಂಬಂಧವೇ ಹೊರತು ಬೇರೆ ಸಂಬಂಧ ಇಲ್ಲ ಎಂದು ಯೇಸು ಕ್ರೂಜೆಯಲ್ಲಿ ಅವಳಿಗೆ ಹೇಳುವುದು, ಇಗೋ ನಿನ್ನ ಮಗನು ಎಂದು. ಎರಡನೇದಾಗಿ ನಾವು ನೋಡುವಾಗ, ಕುಟುಂಬಕ್ಕಾಗಿ ಯೇಸು ಕ್ರೂಜೆಯಲ್ಲಿ ಏನು ಮಾಡುತ್ತಾರೆ. ಇಷ್ಟೊಂದು ಘೋರ ಸಂಕಟದಲ್ಲಿರುವಾಗಲೂ ಯೇಸು ಬೇರೆಯವರ ಬಗ್ಗೆ, ಕುಟುಂಬದ ಬಗ್ಗೆ ಚಿಂತಿಸುತ್ತಾರೆ. ಆತನು ತನ್ನ ತಾಯಿಯ ಬಗ್ಗೆ ಚಿಂತಿಸಿ, ತಾಯಿಯ ಮುಂದಿನ ಜೀವಿತ ಹೇಗಿರಬೇಕು, ಅವಳು ಹೇಗೆ ಬಾಳಬೇಕೆಂದು ಯೋಚಿಸಿ ಅವಳು ಅವನಿಗೆ ಪಾಲಕನನ್ನು ನೇಮಿಸುತ್ತಾನೆ. ಅದೇ ರೀತಿ ನಮಗೋಸ್ಕರ ದೇವರು ಹೇಳುವುದೇನೆಂದರೆ, ನಿಮ್ಮ ಹೆತ್ತ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಅವರಿಗೆ ಮಾಡಬೇಕಾದದನ್ನು ತಕ್ಕ ಸಮಯದಲ್ಲಿ ಮಾಡಲು ಮರೆಯಬೇಡಿ ಎಂದು ದೇವರು ನಮಗೆ ತಿಳಿಸುತ್ತಾರೆ. ಮೂರನೇದಾಗಿ, ಯೇಸು ಯೋಹಾನನನ್ನೇ ಯಾಕೆ ಆಯ್ಕೆ ಮಾಡಿದರು. ಯೋಹಾನನು ಯೇಸುವಿನ ಪ್ರೀತಿಯ ಶಿಷ್ಯನಾಗಿದ್ದನು. ಯಾವಾಗಲೂ ಯೇಸುವಿನ ಸಂಗಡ, ಯೇಸುವಿನ ಕಷ್ಟದ ಸಮಯದಲ್ಲಿ ಯೋಹಾನನು ಅವನ ಜೊತೆಗಿದ್ದನು ಮತ್ತು ಯೋಹಾನನು ಆತ್ಮಿಕವಾಗಿ ಬೆಳೆದಿದ್ದನು. ಮತ್ತು ಯಾವ ಸಂದರ್ಭದಲ್ಲಿ ಆದರೂ ಯೋಹಾನನ ಯೇಸುವನ್ನು ಬಿಡಲಿಲ್ಲ. ಇದರಿಂದ ಯೇಸು ಯೋಹಾನನನ್ನೇ ತನ್ನ ಶಿಷ್ಯನನ್ನಾಗಿ, ತನ್ನ ತಾಯಿಯ ಸಂರಕ್ಷಣೆಗಾಗಿ ಅವನನ್ನು ಆರಿಸಿಕೊಂಡನು. ಕೊನೆಯದಾಗಿ ಇದರಲ್ಲಿ ಯೇಸು ತನ್ನ ಸಹೋದರರನ್ನು ಪ್ರೀತಿಸಬೇಕೆಂಬುದನ್ನು ನಮಗೆ ತೋರ್ಪಡಿಸುತ್ತಾರೆ. ಕೊನೆಯದಾಗಿ ನಾನು ಹೇಳುವುದೇನೆಂದರೆ, ತಾಯಿಯಂದಿರೆ, ನಿಮಗೆ ಯಾವ ಕಷ್ಟವಿರಲಿ, ಯಾವ ಚಿಂತೆ ಇರಲಿ, ಚಿಂತೆ ಮಾಡಬೇಡಿರಿ. ದೇವರು ಯೇಸು ನಿಮ್ಮನ್ನು ಆಧರಿಸುತ್ತಾನೆ. ಮತ್ತು ಮಕ್ಕಳೇ, ಯಾವ ಕಷ್ಟದಲ್ಲಿಯೂ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಅವರಿಗೆ ಸಹಾಯ ಮಾಡಲು ಮರೆಯಬೇಡಿ. ಮತ್ತು ಯಾವ ರೀತಿಯ ಗೆಳೆಯರನ್ನು ನೀವು ಆರಿಸಿಕೊಂಡಿದ್ದೀರಿ, ನಿಮ್ಮ ಗೆಳೆತನವು ಆತ್ಮಿಕವಾಗಿರಲಿ. ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗೆಳೆಯರಾಗಿರಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ.